ಸಜ್ಜೆಯಿಂದ ಮಿದ್ಕೆ ಮಾಡೋದು ಹೇಗೆ ಅಂತ ನಮ್ಮ ಅಜ್ಜಿ ತೋರಿಸ್ಕೊಡ್ತಾರೆ. ಕಡಾಯಿಗೆ ಬಾಳೆ ಎಲೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೇಕು. ನಂತರ ಸ್ವಲ್ಪ ಸಜ್ಜೆ ಹಿಟ್ಟನ್ನು ತಗೊಂಡು ಬಿಸಿನೀರೊಳಗಡೆ ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡ್ಕೋಬೇಕು. ಈ ಉಂಡೆಗಳನ್ನು ಮಾಡ್ಕೊಂಡ ತಕ್ಷಣ ಕಾದಂತಹ ಬಿಸಿನೀರೊಳಗಡೆ ಉಂಡೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಂತರ ಅದನ್ನು ಕೆಳಗಿಳಿಸಿ ಸ್ವಲ್ಪ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೋಬೇಕು. ಪಾಕ ರೆಡಿ ಆಗುವಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ. ಇವುಗಳನ್ನು ನಾವು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ ನಂತರ ಕಾದಂತಹ ಬೆಲ್ಲದ ಪಾಕವಂತ ನೀರನ್ನು ಸ್ವಲ್ಪ ಸ್ವಲ್ಪ ಬೆರೆಸುತ್ತಾ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದುತ್ತಾ ಇವುಗಳನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿ ಉಂಡೆಗಳನ್ನು ಮಾಡ್ಕೋಬೇಕು. ಕೊಬ್ಬರಿ, ಕಡಲೆ, ಗಸಗಸೆನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಕಡಲೆ ಪುಡಿ, ಎಳ್ಳು, ಕೊಬ್ಬರಿ, ತುಪ್ಪ ಮತ್ತು ಪಾಕದ ನೀರನ್ನು ಹಾಕಿ ಸವಿದರೆ ಬೊಂಬಾಟಾಗಿರುತ್ತದೆ ಇದು.